ಧರ್ಮಾಧಾರಿತವಾಗಿ ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀರಾ? ನೋಡಿ, ಸಾಹಿತಿಗಳು ಇರ್ಲಿ, ಅವ್ರು ಯಾರೇ ಇರ್ಲಿ, ಒಂದು ಹಿಂದುತ್ವವನ್ನ ಪ್ರೀತಿ ಮಾಡೋರು, ಗೌರವಿಸ್ತಕ್ಕಂಥವ್ರು, ಆ ಪದ್ಧತಿಗಳಿಗೆ ಒಳಗೊಂಡವರನ್ನ ನೀವು ಮಾಡಿದರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಬಟ್ ಆ ಪದ್ಧತಿಗಳಿಗಾಗಲಿ ಆ ಸಂಸ್ಕೃತಿಗೆ ಸಂಬಂಧವೇ ಇಲ್ಲದವರನ್ನ ತಂದು ನೀವು ಮಾಡಿದರೆ ಇದೊಂಥರ ಜುಲುಮ್ಕಿ ರಾಮ್ ರಾಮ್ ಆಗತ್ತೆ. ಜುಲುಮ್ಕಿ ರಾಮ್ ರಾಮ್ ಆಗಬಾರ್ದು. ಅವರು ಹಿಂದುತ್ವವನ್ನ ನಾನು ಗೌರವಿಸ್ತೇನೆ, ಪ್ರೀತಿಸ್ತೇನೆ, ನಾನು ಪಾಲಿಸ್ತೇನೆ ಅನ್ನೋರ ಅವರು ಅಂದಮೇಲೆ ಅವರನ್ನು ತಂದು ನೀವು ಪ್ರದರ್ಶನ ಮಾಡೋದು ಏನಿದೆ ಅಂದ್ರೆ, ನೀವೇನಂತಂದ್ರೆ ಒಳ್ಳೆ ಆಹಾರದಲ್ಲಿ ವಿಷ ಬಿಚ್ಚಿದ್ದೀರಿ ಅಂತ ಅರ್ಥ. ಸಾಂಕೇತಿಕ ಅಲ್ವಾ ಸರ್? ಸಾಂಕೇತಿಕ ಅಷ್ಟೇ, ಪೂಜೆ ಮಾಡುವಂತವ್ರು ಮಾಡ್ತಾರೆ, ಎಲ್ಲ ಮಾಡ್ತಾರೆ ನೋಡಿ. ಸಾಂಕೇತಿಕ ಚಾಲನೆ ಕೊಡೋದಕ್ಕೆ ಈಗ ನಾನು ಹೇಳೋದು, ಬೇರೆ ಇಸ್ಲಾಮಿಕರಾಗ್ಲಿ ಕ್ರೈಸ್ತರ ಇದಾಗ್ಲಿ ಯಾರಾದ್ರೂ ಹಿಂದೂಗಳೋಗಿ ಮಾಡಿದ್ದು ನೋಡ್ತಾ ಇದ್ದೀರಾ? ಅವ್ರದ್ದು ಮಾಡ್ಕೊಳ್ತಾರೆ. ನೀವ್ಯಾಕೆ ಬೆರೆಸ್ತೀರಿ ಅಂದ್ರೆ ಇದೊಂದು ತಂತ್ರಗಾರಿಕೆ ನಿಮ್ಮದು. ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಚಾರಗಳಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ಬೇರೆ ಬೇರೆನೇ ಇದೆ. ಅಲ್ಲ ನೋಡಿ, ಅವ್ರು ಏನ್ ಹೇಳಿದ್ರು, ಬಂದು ನಾನು ಪ್ರೀತಿಸ್ತೇನೆ ಅಂದ್ರು, ಗೌರವಿಸ್ತೇನೆ ಅಂತಂದ್ರು. ಅವರು ನಾನು ಹಾಸು ಹಕ್ಕಾಗಿದ್ದೇನೆ ಇದರಲ್ಲಿ ಅಂದ್ರು. ನನ್ನ ಪೂರ್ವಜರೆಲ್ಲರೂ ಕೂಡ ಹಿಂದೂಗಳೇ ಆಗಿದ್ರು ಅಂದ್ರು. ನೀವ್ ಹೇಳಿಸಿ ಇವ್ರ ಕೈಯಲ್ಲಿ, ನಾನು ಹಿಂದೂಗಳನ್ನ ಒಪ್ತೇನೆ, ಹಿಂದುತ್ವವನ್ನ ಒಪ್ತೇನೆ, ನಾನು ಅವರನ್ನ ಅದನ್ನು ಪಾಲಿಸ್ತೇನೆ, ನನ್ನ ಪೂರ್ವಜರೆಲ್ಲರೂ ಕೂಡ ಹಿಂದೂಗಳೇ ಆಗಿದ್ರು. ಹೇಳಿ ನೋಡೋಣ, ಅದನ್ನ ಹೇಳಿಸಿ ಇವ್ರ ಕೈಲಿ. ಭಾರತದವರು ಎಲ್ಲ ಮುಸ್ಲಿಮರು ಬಹುತೇಕ ಹಿಂದೂಗಳೇ, ನಂತರ ಕನ್ವರ್ಟ್ ಆಗಿರುವಂತವ್ರು. ಅಲ್ಲ, ಯಾರಾದ್ರೂ ಆಗಿರ್ಲಿ, ಅದು ಬೇರೆ ವಿಷಯ. ಆದ್ಮೇಲೆ ಅವ್ರು ಬೇರೆನೆ, ಆಗುವವರೆಗೆ ಅವ್ರು ಬೇರೆನೆ. ಆದ್ರೆ ಆ ಭಾವನೆಗಳು ಬರ್ಬೇಕಲ್ಲ. ಬರ್ಲಿಲ್ಲ ಅಂತಂದ್ರೆ ಕೆಲವರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಈಗ ನಮ್ಮವ್ರು ಅಂತೀವಪ್ಪ, ವಿಭಜನೆ ಯಾರು ಮಾಡೋದಿಲ್ಲ. ಅವರು ಈಗಾಗಲೇ ವಿಭಜನೆ ಆಗಿ ಇದೆ. ಕ್ರೈಸ್ತರು, ಬೌದ್ಧರು ಅಥವಾ ಇಸ್ಲಾಂನವರು, ಹಿಂದೂಗಳು ಅನ್ನೋದು ಹಾಗೆ ಇದೆ. ಆದ್ರೆ ಸಹೋದರತ್ವವನ್ನು ಬಿತ್ತಬೇಕು. ಅದನ್ನು ಬಿಟ್ಟು ನಾನು ಅದನ್ನೇ ಮಾಡೋದು, ಆದ್ರೆ ಇಲ್ಲಿ ಮಾತ್ರ ಬಂದು ಬೇರೆನೆ ಮಾಡ್ತೀನಿ ಅಂತಂದ್ರೆ ಹೇಗೆ ಹೋಗ್ತಾರೆ ಬೇರೆಯವರು? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.